ಚಿತ್ರರಂಗದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಾವು ನೋವುಗಳು ಸಂಭವಿಸುತ್ತಾನೆ. ಇದೇ ಸಾಲಿನಲ್ಲಿ ಕನ್ನಡದ ಮತ್ತೊಬ್ಬ ಪ್ರಖ್ಯಾತ ನಟಿ ಬಿಂದು ಅವರು ಇದೀಗ ವಿಧಿವಶರಾಗಿದ್ದಾರೆ. ಹಾಗಾದರೆ ಏನಾಯಿತು, ಇವರಿಗೆ ರಸ್ತೆ ಅಪಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನು ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ತಮಿಳು, ತೆಲುಗು, ಮಲಯಾಳಮಲ್ಲೂ ಕೂಡ ಸಾಕಷ್ಟು ಹೆಸರು ಮಾಡಿದಂಥ ತಮ್ಮ ದೇಹದಿಂದಲೇ ಕೂಡ ಸಾಕಷ್ಟು ಕಾಮಿಡಿಗಳು ಮಾಡೋದ್ರ ಮೂಲಕ ಕನ್ನಡದ ಹಿರಿಯ ನಟಿ ಅಂತ ಕೂಡ ಹೇಳ್ಬೋದು ಬಿಂದು ಘೋಷ್ ಅವರು ಇದೀಗ ಕೊನೆಯುಸಿರೆಳೆದಿದ್ದಾರೆ. ಸಾಕಷ್ಟು ಕಾಮಿಡಿಯನ್ ಪಾತ್ರ ಮಾಡೋದ್ರ ಮೂಲಕ ಮತ್ತು ಸಿಕ್ಕಾಪಟ್ಟೆ ಆರ್ಟ್ ಆ್ಯಂಡ್ ಬೋಲ್ಡ್ ಲುಕ್ಕುಗಳಲ್ಲಿ ಆಗಿನ ಕಾಲದಲ್ಲಿ ಕಾಣಿಸ್ಕೊಳ್ತಿದ್ರು ಅಂತಲೇ ಹೇಳ್ಬೋದು. ಇನ್ನು ಇಂಥ ಅದ್ಭುತವಾದಂಥ ನಟಿ ಇದೀಗ ವಿಧಿವಶರಾಗಿದ್ದಾರೆ. ಸದ್ಯ ತೀವ್ರದ ಹೃದಯಘಾತವಾಗಿ ಮತ್ತು ಅವರಿಗೆ ಇದೀಗ ಸ್ಟ್ರೋಕ್ ಕೂಡ ಆಗಿತ್ತು, ಪ್ಯಾರಾಲಿಸಿಸ್ ಆಗಿತ್ತು ಅಂತ ಹೇಳಲಾಗ್ತದೆ. ಪ್ಯಾರಾಲಿಸಿಸ್ಸಿಂದಾಗಿ ಸುಮಾರು 1 ವರ್ಷಗಳಿಂದ ಕೂಡ ಬಳಲ್ತಿದ್ರು. ಏನೋ ಇವರ ಸಂಕಷ್ಟವನ್ನು ನೋಡಿ ಆಸ್ಪತ್ರೆಗೆ ತೋರಿಸಿ ದುಡ್ಡಿಲ್ಲದಿದ್ದನ್ನು ನೋಡಿ ಕೂಡ ತಮಿಳಿನ ಸಾಕಷ್ಟು ನಟ ನಟಿಯರು ಕೂಡ ಇವರ ಆರ್ಥಿಕವಾಗಿ ಸಹಾಯವನ್ನು ಕೂಡ ಮಾಡಿದ್ರು ಅಂತ ಹೇಳಲಾಗುತ್ತೆ. ಆದರೆ ಇಂದು ಚಿಕಿತ್ಸೆ ಫಲಕಾರಿಯಾಗಿದೆ. ಸದ್ಯ ಇಂದು ಕೊನೆಯುಸಿರೆಳೆದಿದ್ದಾರೆ. ತುಂಬಾ ನೊಂದಿದ್ರು. ಇತ್ತೀಚೆಗೆ ಯೂಟ್ಯೂಬ್ನಲ್ಲೂ ಕೂಡ ಒಂದು ಮಾಧ್ಯಮದ ಸಂದರ್ಶನದಲ್ಲೂ ಕೂಡ ಹೇಳ್ಕೊಂಡಿದ್ರು. ಸದ್ಯ 82 ವರ್ಷ ವಯಸ್ಸಾಗಿದ್ದಂಥ ಬಿಂದು ಘೋಷ್ ಅವರು ಇಂದು ಹೃದಯಘಾತಕ್ಕೆ ಒಳಗಾಗಿ ಕೊನೆಯುಸಿರೆಳೆದಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ. ಧನ್ಯವಾದ.